ಸರ್ ನಮಸ್ತೆ. ನಮಸ್ತೆ. ಶ್ರೀಯುತ ಪುಟ್ಟಸ್ವಾಮಿ ಗೌಡರು ಅಂತೇಳಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಕಾರ್ಯದರ್ಶಿಗಳು. ಇವರು ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಮ್ಮ ಯೋಗ ಶಿಬಿರವನ್ನು ಆಯೋಜಿಸ್ತಿರ್ತಾರೆ ಆಗಿಂದಾಗೆ. ಮತ್ತು ಚಿಕಿತ್ಸಾತ್ಮಕವಾಗಿ ಥೆರಪಿ ಶಿಬಿರಗಳನ್ನು ಹಾಗಾಗಿ ಏರ್ಪಾಡು ಮಾಡಿ ಕರೆಸ್ಕೊಳ್ತಾ ಇರ್ತಾರೆ. ಸೊ ಇವರು ಕೂಡ ನಮ್ಮ ಸ್ಟ್ರೆಚಿಂಗ್ ಥೆರಪಿಯ ಫಲಾನುಭವಿಗಳು. ಸೊ ಮತ್ತು 2 ವರ್ಷದಿಂದ ನಿರಂತರವಾಗಿ ಇಲ್ಲಿ ಯೋಗ ಕ್ಲಾಸಸ್ಸನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಕೂಡ ಯೋಗಾಭ್ಯಾಸದಲ್ಲಿ ಮುಂದುವರಿತಾ ಇದ್ದಾರೆ. ಅವರ ಅಭಿಪ್ರಾಯವನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಒಂದು ಯೋಗಕ್ಕೆ ಬಂದ ಮೇಲೆ? ಯೋಗದ ಗುರುಜಿ ತಾವೇ ಹೇಳಿದಾಗ ಈಗ 2 ವರ್ಷ ಹಿಂದೆ ತಾವು ಇಲ್ಲಿ ನಾನು ಕರೆಸ್ಕೊಂಡು ನಮ್ಮ ಬೆಕ್ಕದ ಬಸಪ್ಪರ ಮಗ ರಾಘು ಅಂತಲೇ ಅವ್ರ ಹೆಸರನ್ನು, ಅವರ ಮುಖೇನ ತಮ್ಮನ್ನು ಕರೆಸ್ಕೊಂಡು ಇಲ್ಲಿ ಒಂದು ಕ್ಯಾಂಪನ್ನು ತಮ್ಮಿಂದ ಇಲ್ಲಿ ಉದ್ಘಾಟನೆ ಮಾಡಿ ನಮಗೆ ಸುಮಾರು 10-15 ದಿವಸ ನಮಗೆ ಇಲ್ಲಿ ಒಂದು ತರಬೇತಿನ ನೀವು ಏನು ಕಲ್ತಿದ್ರು ಅದನ್ನು ನಮಗೆಲ್ಲ ದಾರೆ ಎರೆದು ನಿಜವಾಗ್ಲೂ ನಮ್ಮ ಆರೋಗ್ಯ ಉತ್ತಮ ಸ್ಥಿತಿ ಅಂತಂದರೆ ಹೇಳ್ಕೊಳ್ಳೋಕೆ ಕಸದಳ. ಆದ ಪ್ರಯುಕ್ತನೇ ತಮಗೆ ಈ ಕ್ಯಾಂಪ್ ಮುಗಿಸ್ಕೊಂಡು ಹೋದರೂ ಸಹ ನಾನು ಆಗಾಗ್ಗೆ ತಮ್ಮನ್ನು ಬಿಡುವ ಟೈಮ್ನಲ್ಲಿ ಆಹ್ವಾನ ಮಾಡಿ ತಾವು ಇಲ್ಲಿ ಬಂದು ಬಾಕಿ ಜನಕ್ಕೂ ಸಹ ಈ ಒಂದು ತರಬೇತಿ ಶಿಬಿರಗಳನ್ನ ಏರ್ಪಡಿಸಿ ಆರೋಗ್ಯನ ಕರುಣಿಸ್ತಾ ಇದ್ದೀರಾ. ಅದು ಎಷ್ಟು ಹೇಳಿದ್ರೂ ತೀರ್ದು ಗುರುಜಿ. ಏಕೆ ಅಂತಂತಂದರೆ ಮುಖದ್ದೇಹಕ್ಕೆ ನಾವು ಹೇಳೋದು ಸರಿಯಿಲ್ಲ. ಅದು ದ್ರೋಹ ಮಾಡ್ದಂಗೆ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ. ಈಗ ತಾನೇ ನಿಮ್ಗೆ ಹೇಳಿದೆ, ಹಾಸ್ಪಿಟ್ಲಿಗೆ ಹೋದರೆ ನಿಜವಾಗ್ಲೂ ನಾವು ಅದೇನು ಶರೀರದಲ್ಲಿ ಕಿಡ್ನಿ ಎಫೆಕ್ಟ್ ಆಗುತ್ತೋ ಅಥವಾ ಲಿವರ್ಗೆ ಎಫೆಕ್ಟ್ ಆಗುತ್ತೋ ಆ ಒಂದು ಮೆಡಿಸಿನ್ಗಳನ್ನ ನಾವು ತಗೊಂಡು ಅಷ್ಟೊಂದು ಇದು ಮಾಡ್ತೀವಿ. ನೀವು ಏನು ಹೊಟ್ಟೆ ಕೊಡದ ರೀತಿಯಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ತಾವು ಈ ಒಂದು ಥೆರಪಿನ ಮಾಡ್ತಾ ಇರ್ತೀರ. ಆ ಥೆರಪಿ ತಗೊಂಡ್ರೆ ನಾವು ಬಂದಿದ್ದಾಗ ಹೇಗಿದ್ದೋ ತಗೊಂಡಾದ್ಮೇಲೆ ಹೇಗಾಯಿತು ಅನ್ನೋ ಅನುಭವ ಅದು ಹೇಳೋದಕ್ಕೆ ಅಸದಳಾಗುತ್ತೆ. ಯಾಕೆ ಅಂತಂತಂದರೆ ನನಗೆ ತಮ್ಗೆ ಹೇಳಿದೆ, ನನಗೆ ಬಲದ ಕಡೆ ತುಂಬ ನೋವಿತ್ತು. ಆ ನೋವು ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಆ ಒಂದು ಕಳೆದ ಒಂದು ಕ್ಯಾಂಪ್ನಲ್ಲಿ ಆ ಒಂದು ಥೆರಪಿನ ನಮಗೆ ಮಾಡಿ ಆ ನೋವನ್ನು ನಿವಾರಣೆ ಮಾಡಿಕೊಟ್ಟಿದ್ದೀರಾ, ನಿಮಗೆ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ನಾನು ಈಗ ತಾನೇ ಹೇಳಿದ್ದೆ ಗುರುಜಿ ತಮಗೆ. ಅದೇ ರೀತಿಯಲ್ಲಿ ಬಹಳ ಜನಕ್ಕೆ ಇಲ್ಲಿ ಅನುಕೂಲ ಆಗಿದೆ. ನನಗಂತೂ ಮಾತ್ರ ಭಾಳ ತುಂಬ ಓದೋದು ಬಳಿಲೆಲ್ಲ ಹೇಳ್ತಾ ಇದ್ದೀನಿ, ನಮ್ಮ ನೆಂಟರಿಷ್ಟಗಳಿಗೆಲ್ಲ ಹೇಳ್ತಾ ಇರ್ತೀನಿ. ಹಾಗೆಯೇ ನೀವು ತಾವು ಬಿಡುವಿಲ್ದಿರ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಒಂದು ಕರೆಗೆ ಹೂಗೊಟ್ಟು ಇಲ್ಲಿ ಬಂದು ಈ ಥೆರಪಿ ಮತ್ತು ಈ ಒಂದು ಯೋಗ ಶಿಬಿರದಲ್ಲಿ ಬಂದು ಯೋಗಗಳನ್ನ ನೀವು ಹೇಳ್ಕೊಡ್ತಾ ಇರ್ತೀರ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಾವು ಕಮ್ಮಿ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ಯಾರು ಈ ಒಂದು ದುಡ್ಡಿನ ಹಿಂದ್ಗಡೆ ಓಡೋ ಅಂಥ ಒಂದು ಸನ್ನಿವೇಶದಲ್ಲಿ ಅಂಥವ್ರು ಮಧ್ಯದಲ್ಲಿ ಇಂಥ ನಿಮ್ಮ ಒಳ್ಳೆತನ ನೋಡಿದ್ರೆ ನನಗೆ ಕಮಲದ ಜ್ಞಾಪಕ ಆಗುತ್ತೆ. ಏಕೆ ಅಂತಂದರೆ ಕೆಸರಿನಲ್ಲಿ ಅದು ಬೆಳೆದ್ರು ಕಮಲ ಎಷ್ಟು ಸುಮಧುರವಾಗಿರುತ್ತೋ, ನೋಡಿದ್ರೆ ಆನಂದವಾಗಿರುತ್ತೋ, ದೇವ್ರ ಸೇವೆಗೆ ಉಪಯೋಗವಾಗಾದರೆ ನಮ್ಗೆ ಎಷ್ಟು ಸಂತೋಷ ಪಡುತ್ತೋ. ತಾವು ಬಂದು ಈ ಒಂದು ನಮಗೆ ಥೆರಪಿನೇ ಆಗಲಿ ಅಥವಾ ಯೋಗ ಆಗಲಿ ಹೇಳ್ಕೊಡೋದು ಅಷ್ಟು ಮುದ ಮತ್ತು ಆರೋಗ್ಯ ಮತ್ತು ಉಲ್ಲಾಸ ತಮ್ಗೆ ಹೇಳಿದೆ. ಈ ದಿನ ನಮ್ಮ ನಾನು ಈ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಇಂದ ಮಾತಾಡ್ತಾ ಇದ್ದೀನಿ. ನಾನು ನಮ್ಮ MLA ಅವರ ಒಂದು ಮಗಳ ಮದುವೆ ಇತ್ತು. ಅಲ್ಲಿ ಕೂತ್ಕೊಂಡ್ರು ಸಹ ನೀವು ಏನು ಆ ಮೂಗಿಗೆ ಇದನ್ನ ದ್ರವದ ತುಪ್ಪದ ವಾಸನೆ ಅಮೃತ ಹೌದಾ, ತುಪ್ಪ, ಆ ತುಪ್ಪದ ಒಂದು ಸ್ಮೆಲ್ ಬಂತು ನನಗೆ. ಅದು ಅದ್ರ ಬಗ್ಗೆ ತುಪ್ಪದ್ರ ಬಗ್ಗೆನೂ ಮಾತಾಡಿದ್ರಿ ತಾವು. ಆದರೆ ಅದರಿಂದಲೇ ಇದು ಮಾಡಿರೋದು ಅಂತ ಗೊತ್ತಿಲ್ಲ. ಈಗ ತಾನೇ ನನಗೆ ಗೊತ್ತಾಗಿತ್ತು. ಅವ್ರ ಜೊತೆ ಮಾತಾಡ್ತಾ ಅಲ್ಲಿ ಕೂರ್ತಿದ್ರೆ ನಿಜವಾಗ್ಲೂ ಎಷ್ಟು ಆನಂದ ಆಗೋದು ಅಂತಂದರೆ ಅಷ್ಟು ಆನಂದ ಆಗೋದು. ಈಗ ನಾನು ಮಾಡಿಸ್ಕೊಂಡಿದ್ದಾಗಲೂ ಅಷ್ಟೇ. ಈಗ ನೆನ್ನೆನೂ ಮಾಡಿಸ್ಕೊಂಡಿದ್ದೀನಿ, ಮತ್ತು ಇವತ್ತು ಮಾಡಿಸ್ಕೊತಾ ಇದ್ದೀನಿ. ಏನಕ್ಕೂ ಅಲ್ಲ ನೀವು ಕಾಣಿಕೆ ತಗೊಳ್ತಾ ಇರೋದು. ಅದು
ಅದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಭಾವಿಸಿದ್ದೀನಿ. ರಾಯರು ನಿಮಗೆ ನಿಮ್ಮ ಕುಟುಂಬಕ್ಕೆ ಆಯುರ ಆರೋಗ್ಯನ ಕರುಣಿಸಿ ಈ ಜನಗಳಿಗೂ ಸಹ ಆಯುರ ಆರೋಗ್ಯನ ನೀವು ನೀಡಿ ಅಂತ ತಮ್ಮ ರಾಯರಲ್ಲಿ ಬೇಡ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ.